ದೇವೀಸ್ ಕಿಚನ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ. ಬೇಸಿಗೆ ಬಂತು ಅಂತಂದರೆ ಮಾವಿನಕಾಯಿದೆ ದರ್ಬಾರು. ಏನೇನು ಕೇಳ್ತೀರಾ, ಮಾವಿನಕಾಯಿ, ಹಣ್ಣು, ಅದ್ರ ಜೊತೆಗೆ ಒಂದಷ್ಟು ಜ್ಯೂಸು, ರಸಾಯನ, ಏನು ವೆರೈಟೀಸು, ಐಸ್ ಕ್ರೀಮ್ ಮೊದಲುಗೊಂಡು ಎಲ್ಲವೂ ಕೂಡ ಜನಕ್ಕೆ ಬಹಳನೇ ಪ್ರಿಯ. ಹಾಗಾಗಿ ನಾನು ಶುರು ಮಾಡಿದ್ದೀನಿ ಮೊದಲಿಗೆ ಉಪ್ಪಿನಕಾಯಿ ಮಾಡಿ ತೋರಿಸೋದ್ರ ಮುಖಾಂತರ. ಏನಪ್ಪ ಅಂದರೆ ಇವತ್ತಿನ ದೇವೀಸ್ ಕಿಚನಲ್ಲಿ ನಾನು ಬಿಸಿ ಉಪ್ಪಿನಕಾಯಿ, ಮಾವಿನಕಾಯ್ದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ, ಆದರೆ ರುಚಿ. ನಿಮಗೆ ಉಪ್ಪಿನಕಾಯಿ ಎಲ್ಲ ಕಟ್ ಮಾಡಿ ಊರು ಹಾಕಿ ತುಂಬ ದಿನ ಕಾದು ಮಾಡಬೇಕು ಅಂತೇನಿಲ್ಲ. ಥಟ್ ಅಂತ ಮಾಡ್ಬೋದಂಥ ಉಪ್ಪಿನಕಾಯಿ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಒಂದು ವಾರದ ನೀವು ಕೆಡದೆ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ 1 ತಿಂಗಳು ಬೇಕಾದ್ರೆ ಇಡ್ಬೋದು, ಆದರೆ 1 ವಾರ ಸಾಕು. ಬನ್ನಿ ಕಲಿಯೋಣ ಬಿಸಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತನ ಬಯಸ್ತಾ ಇದ್ದೀನಿ. ನಾನು ಶ್ರೀದೇವಿ. ಈ ಒಂದು ಬಿಸಿ ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳ್ತೀನಿ, ನೀವು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಮಾಡೇ ಬಿಡೋಣ ಉಪ್ಪಿನಕಾಯನ್ನು. ಮೊದಲಿಗೆ ಮಾವಿನಕಾಯಿ 2 ತೋತಾಪುರಿ ಮಾವಿನಕಾಯಿ ತೊಗೊಳ್ಳಿ. ತೋತಾಪುರಿ ಒಂದೇನಾ ಅಂತಂದರೆ ಇಲ್ಲ, ಯಾವುದೇ ಮಾವಿನಕಾಯಿ ತೊಗೋಬೋದು ನೀವು, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಮಾವಿನಕಾಯಿ ಹಸಿಯಾಗಿರಬೇಕು, ಅಂದರೆ ಹಣ್ಣಾಗಿರಬಾರ್ದು, ಅಷ್ಟೇ ಇದಕ್ಕೆ ಬೇಕಾಗಿರೋಂಥ ಮುಖ್ಯವಾದಂಥ ವಿಚಾರ. ಸೊ 2 ತೋತಾಪುರಿ ಮಾವಿನಕಾಯಿಗಳನ್ನು ನಾನಿಲ್ಲಿ ತೊಗೊಂಡಿದ್ದೇನೆ. ನೀವು 1 ಬೇಕಾದ್ರೆ ತೊಗೊಳ್ಳಿ, 3 ಬೇಕಾದ್ರೆ ತೊಗೊಳ್ಳಿ. ಓಕೆ. ಆನಂತರ ಎಣ್ಣೆ ಬೇಕಾಗುತ್ತೆ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಆನಂತರ ಅರಿಶಿಣ ನಿಮಗೆ 1 ಚಮಚದಷ್ಟು ಬೇಕಾಗುತ್ತೆ. ಹಾಗೆಯೇ ಅಚ್ಚ ಖಾರದ ಪುಡಿ ಕೂಡ ನಿಮಗೆ 1 ಬಟ್ಲನ್ನಷ್ಟು ತೊಗೊಂಡಿದ್ದೀನಿ. ಸೊ ನೀವು ಅಳತೆಗೆ ತಕ್ಕಾಗಿ, ನೀವು ಖಾರಕ್ಕೆ ತಕ್ಕಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಖಾರ ಇರಲಿ, ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲಿ ನಾನು ಮೆಂತ್ಯ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಮೆಂತ್ಯ ಪುಡಿ, ಅದಾದ ನಂತರ ಸಾಸಿವೆ ಬೇಕಾಗುತ್ತೆ ಒಗ್ಗರಣೆಗೆ. ಸಾಸಿವೆಯನ್ನು ನೀವು 1 ರಿಂದ 2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಉಪ್ಪಿನಕಾಯಿಗೆ 1 ಚೂರು ಉಪ್ಪು ಮುಂದಿದ್ರೇ ಚೆನ್ನಾಗಿ ಎಲ್ಲ ಪದಾರ್ಥಕ್ಕೂ ಹೊಂದ್ಕೊಳ್ಳುತ್ತೆ. ನಂತರ ಹಿಂಗೆ ಬೇಕಾಗತ್ತೆ ಘಮಕ್ಕೆ. ಆಮೇಲೆ ಒಂದೇ 1 ಚಮಚದಷ್ಟು ಸಕ್ಕರೆ ಯಾವಾಗಲೂ ಕೂಡ ರುಚಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಮೊದಲಿಗೆ ಏನು ಮಾಡಿ, ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ. ಆನಂತರ ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಇಲ್ಲ ದಪ್ಪ ಮಾಡಿದ್ರೆ ನೀವು ಮಾಮೂಲಿ ಮಾಡೋವಂಥ ಉಪ್ಪಿನಕಾಯಿ ಆಗುತ್ತೆ. ಬಿಸಿ ಉಪ್ಪಿನಕಾಯಿಗೆ ಇದು ಸಣ್ಣಗೆ ಇರಬೇಕು. ಹಾಗಾಗಿ ನೀಟಾಗಿ ಹಚ್ಚಿಟ್ಕೊಳ್ಳಿ. ಹೆಚ್ಚಿದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಸೋಕಿಸಬೇಡಿ. ಸೊ ಮೊದಲೇ ತೊಳೆದು ಒರೆಸಿ ಹಾಕೋಬೇಕು. ಇನ್ನು ಈ ಒಂದು ಮೆಂತ್ಯ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಸುಲಭ. ಮೆಂತ್ಯ ಕಾಳನ್ನು 3 ರಿಂದ 4 ಚಮಚೆಯಷ್ಟು ಮೆಂತ್ಯನ ಚೆನ್ನಾಗಿ ಹುರಿರಿ. ಹುರಿದ ನಂತರ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಬಾಣಲೆಯನ್ನು ಇಟ್ಟು ಅದು ಬಿಸಿ ಮಾಡಿ, ಅದಕ್ಕೆ ನೀವು ಸ್ವಲ್ಪ ಎಣ್ಣೆಯನ್ನು, ನಾನು ಹೇಳಿದ್ದಲ್ಲ, ಎಣ್ಣೆಯನ್ನು ನೀವು 1 ಬಟ್ಲಷ್ಟು ತೆಗೆದಿಟ್ಕೊಂಡಿದ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ಎಣ್ಣೆಯನ್ನು ಹಾಕಿ ಇನ್ನರ್ಧ ಹಾಗೆ ಇಟ್ಕೊಳ್ಳಿ. ಸೊ ಈ ಎಣ್ಣೆಗೆ ನೀವು ಕಾದ ನಂತರ ಸಾಸಿವೆಯನ್ನು ಹಾಕ್ತೀರ. ಒಗ್ಗರಣೆಯಿಂದ ಶುರುವಾಗುತ್ತೆ. ಹೇಳಿದೆಲ್ಲ, ಇದು ಬಿಸಿ ಉಪ್ಪಿನಕಾಯಿ, ಹಾಗಾಗಿ ಇದು ಮಾಡೋ ವಿಧಾನ ಬೇರೆ. ಸೊ ಸಾಸಿವೆಯನ್ನು ಹಾಕಿ, ಸಾಸಿವೆ ಚೆನ್ನಾಗಿ ಆಗಲಿ, ಚಿಟಾಪಟ ಅಂತ ಸಾಸಿವೆ ಆದ ನಂತರ ಅದಕ್ಕೆ ನೀವು ಹಿಂಗನ್ನು ಹಾಕ್ತೀರ. ಹಿಂಗೆ ತೊಗೊಂಡಿರ್ತಿಲ್ಲ, ಸ್ವಲ್ಪ ಹೆಚ್ಚಿಗೆನೇ ಹಾಕಿ, ಘಮ್ ಅನ್ನತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಹಿಂಗನ್ನು ಈಗ ಹಾಕಿಬಿಡಿ. ಹಿಂಗನ್ನು ಹಾಕಿದ ನಂತರ ಈಗ ನೀವು ಅರಿಶಿಣ 1 ರಿಂದ 1.5 ಚಮಚೆಯಷ್ಟು, ನಾನು ತೊಗೊಂಡಿಲ್ಲ ಸಣ್ಣ ಚಮಚ, ಇಷ್ಟು 1 ರಿಂದ 1.5 ಚಮಚೆಯಷ್ಟು ಅರಿಶಿಣವನ್ನು ಅದಕ್ಕೆ ಹಾಕಿ. ಹಾಗೆಯೇ ನೀವು ಗಮನಿಸಬೇಕಾದಂಥ ವಿಷಯ, ಉರಿ ಈಗ ಮಂದಗತಿಯಲ್ಲಿರಲಿ, ಅಂದರೆ ತುಂಬ ಹೈ ಫ್ಲೇಮ್ ಇಡಬೇಡಿ, ಲೋ ಫ್ಲೇಮಲ್ಲಿ ಇರಬೇಕಿದು. ಇದಕ್ಕೆ ಈ ಪುಡಿಯನ್ನು ಹಾಕ್ತಾಯಿದ್ದೀವಿ, ಯಾವುದು ಮೆಂತ್ಯ ಪುಡಿಯನ್ನು ಹಾಕ್ತಾಯಿದ್ದೀವಿ. 2 ಚಮಚ. ಮೆಂತ್ಯ ಒಳ್ಳೆ ಘಮ ಕೊಡುತ್ತೆ, ರುಚಿಯನ್ನು ಕೂಡ ಕೊಡುತ್ತೆ. ಹಾಗಾಗಿ ಇದನ್ನು ಹಾಕಿ, ಇದು ಹಾಕಿದ ನಂತರ ತುಂಬ ಹೊತ್ತು ಬಿಡಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಸೊ ಹಾಕಿದ ತಕ್ಷಣವೇ ನೀವೇನು ಮಾಡಬೇಕು, ಇವಾಗ ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮಾವಿನಕಾಯಿ ಚೂರುಗಳನ್ನು ಅವೆಲ್ಲವನ್ನು ಇದಕ್ಕೆ ಹಾಕಿಬಿಡಿ. ಸೊ ಎಲ್ಲ ಒಟ್ಟಿಗೆ ಒಂದೇ ಸತಿ ನೀವು ಎಷ್ಟು ಹೆಚ್ಚಿಕೊಂಡಿರ್ತೀರ ಮಾವಿನಕಾಯಿ ಅಷ್ಟನ್ನು ಹಾಕಿಬಿಡಿ. ಹಾಕಿದ ನಂತರ ಅದನ್ನು 3-4 ಸತಿ ತಿರುಗಿಸ್ತಾ ಇರಬೇಕು. ಸೊ ಹಾಕಿದ ನಂತರ, ಯಾಕಂದರೆ ಕೆಳಗಡೆ ನಾವು ಆಲ್ರೆಡಿ ಸಾಸಿವೆ ಇದೆ, ಅರಿಶಿಣ ಇದೆ, ಹಾಗೆಯೇ ಮೆಂತ್ಯ ಇದೆಯಲ್ಲ, ಅವೆಲ್ಲ ಶಾಖಕ್ಕೆ ಜಾಸ್ತಿ ಕಪ್ಪಾಗಬಾರ್ದು. ಅದಕ್ಕೆ ತಕ್ಷಣ ನೀವು ತಿರುಗಿಸ್ತಾ ಹೋಗಿ. ಸೊ ಮೇಲಿಂದ ಕೆಳಗೆ ತಿರುಗಿಸಿದ ನಂತರ ನೀವಿದಕ್ಕೆ ಈಗ
ಖಾರವನ್ನು ಹಾಕೋಬೇಕು. ಖಾರ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿಮ್ಮ ರುಚಿಗೆ ತಕ್ಕಷ್ಟು, ತುಂಬ ಕಡಿಮೆ ಖಾರ ಹಾಕಬೇಡಿ, ಚೆನ್ನಾಗಿರಲ್ಲ. ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಇದ್ರೇ ನಿಮಗೆ ಅದು ಬೇರೆ ಅಡುಗೆಗೆ ಸಪೋರ್ಟ್ ಮಾಡೋದು. ಹಾಗಾಗಿ ಉಪ್ಪನ್ನು ನೋಡಿ, ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಉಪ್ಪು ನೋಡಿ ರುಚಿ ನೋಡಬೇಕಾಗತ್ತೆ ನೀವು. ಉಪ್ಪನ್ನು ಹಾಕಿದ ನಂತರ ಒಂದು ಬಾಯಲ್ಲಿ ಹಾಕ್ಕೊಳ್ಳಿ, ಸಾಲದು ಅಂದರೆ ಇನ್ನೊಂದು ಚೂರು ಹಾಕಿ ಉಪ್ಪನ್ನು ಹಾಕಿ ನಂತರ ಖಾರದ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕಿ ಇದ್ರ ಮೇಲೇ. ಸೊ ಗಮನ ಇರಲಿ ನಿಮಗೆ, ಇವೆಲ್ಲ ಮಾಡುವಷ್ಟೊತ್ತು ಕೂಡ ಉರಿ ಮಂದಗತಿಯಲ್ಲಿ ಲೋ ಫ್ಲೇಮ್ ಇರಬೇಕು. ಸೊ ಈ ಖಾರದ ಪುಡಿಯನ್ನು ಹಾಕಿದ ನಂತರ ಮತ್ತೆ ಮೇಲಿಂದ ಕೆಳಗೆ ತಿರುಗಿಸ್ತಾ ಹೋಗಿ, ಎಲ್ಲವೂ ಸರಿಯಾಗಿ ಹೊಂದ್ಕೋಬೇಕು. ಇನ್ನೊಂದು ವಿಚಾರ ನೆನ್ಪಿಟ್ಕೋಬೇಕು ನೀವು, ಇಲ್ಲಿ ಸಂಪೂರ್ಣವಾಗಿ ಮಾವಿನ ಕಾಯಿ ಬೇಯಬಾರ್ದು, ಅದು ಬೇಯಬಾರ್ದು, ಅರ್ಧಂಬರ್ಧ ಆಗಬೇಕು, ಅದು ಚೆನ್ನ. ಓಕೆ, ಹಾಗಾಗಿ ಬೇಯೋಕ್ಕೆ ಏನೂ ಅವಕಾಶ ಇರಲ್ಲ ನೀವು ತಕ್ಷಣ ನಾ ಹೇಳಿದ ಪ್ರೊಸೀಜರ್ ಮಾಡಿದ್ರೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿಬಿಟ್ಟು ಆ ನಂತರದಲ್ಲಿ ಸಕ್ಕರೆ ಒಂದು ಚಮಚ ಏನಿರುತ್ತೆ ಅದನ್ನು ಹಾಕಿ ಮತ್ತೆ ಸೇಮ್ ಪ್ರೊಸೀಜರ್, ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಳಿದಂಥ ಎಣ್ಣೆ ಮೇಲ್ಗಡೆ ಹಾಕ್ಬಿಡಿ. ಸೊ ಹಿಡಿಸುತ್ತೆ ಎಣ್ಣೆ, ಚೆನ್ನಾಗಿ ಹಿಡಿಸುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ಇದ್ದರೆ ಏನು ತೊಂದರೆ ಇಲ್ಲ. ಉಪ್ಪಿನಕಾಯಲ್ಲಿ ಸಾಮಾನ್ಯ ಎಣ್ಣೆ ತೇಲಬೇಕು, ಅದೇ ಚೆನ್ನಾಗಿ. ತೇಲಿಲ್ಲ, ತುಂಬ ಡಯಟ್ ಕಾನ್ಷಿಯಸ್ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಎಣ್ಣೆ ಇದ್ದರೆ ಅದು ತುಂಬ ದಿನ ಹಾಳಾಗೋದಿಲ್ಲ ಕೂಡ. ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒಂದು 3-4 ಸತಿ ನೀವು ಮೇಲಿಂದ ಕೆಳಗಿಂದ ಮೇಲೆ ನೀವು ತಿರುಗಿಸಿದ ನಂತರ ಸೊ ಬಿಸಿ ಉಪ್ಪಿನಕಾಯಿ ರೆಡಿ. ಸೊ ಈಗ ತಕ್ಷಣ ಊಟ ಮಾಡೋದಕ್ಕೆ ರೆಡಿ. ಸೊ ಫಸ್ಟ್ ಯಾವಾಗಲೂ ಉಪ್ಪಿನಕಾಯಿ ನಾವು ಯಾವುದಕ್ಕೆ ತುಂಬ ಪ್ರಿಫರ್ ಮಾಡ್ತೀವಿ? ಮೊಸರನ್ನ, ಗಟ್ಟಿ ಮೊಸರನ್ನ ಅಥವಾ ಮಜ್ಜಿಗೆಯನ್ನು ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಒಳ್ಳೆ ಕಾಂಬಿನೇಷನು ಈ ಉಪ್ಪಿನಕಾಯಿ. ತಿಂತಾ ಇದ್ದರೆ ಬರೀ ಉಪ್ಪಿನಕಾಯಿಲೆ ಬಾಯಿ ಹಾಕ್ಕೊಂಡು ತಿಂತೀರಾ, ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಮೊಸರನ್ನ ಜೊತೆಗಂತೂ ಇನ್ನೇನು ನಾನು ಹೇಳೋದೇ ಬೇಕಾಗಿಲ್ಲ, ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ನೋಡಿ, ಹೀಗೆ ಗಟ್ಟಿ ಮೊಸರು ಜೊತೆ ಒಂಚೂರು ತೊಗೊಂಡು ತಿಂತಾ ಹೋಗ್ತಾ ಇರೋದು. ಸೊ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು ನೀವು. ಅದನ್ನು ಸಣ್ಣ ಒಂದು ಡಬ್ಬಿಲಿ ಹಾಕ್ಕೊಂಡು ದಿನ ಉಪಯೋಗಿಸ್ಕೋಬೋದು. ನಾನು ಆವಾಗಲೇ ಹೇಳಿದ ಹಾಗೆ 1 ವಾರ ಬೆಸ್ಟ್ ಟೈಮ್. ಈ ರೀತಿ ಮಾಡಿದ ನಂತರ ಒಂದು ಚೆನ್ನಾಗಿ ಒಣಗಿರೋವಂಥ ಬಾಟ್ಲ್ ಅಥವಾ ನಿಮ್ಮ ಪಿಂಗಾಣಿ ಜಾಡಿ ಇರುತ್ತೆ ಅದರಲ್ಲಿ ಹಾಕಿಟ್ಕೊಳ್ಳಿ. ಉಪಯೋಗಿಸಿದ ನಂತರ ಫ್ರಿಜ್ಜಲ್ಲಿ ಇಡ್ತಾ ಬಂದರೆ ನೀವು 10 ದಿನಗಳವರೆಗೂ ಇದನ್ನು ಬಳಸ್ಬೋದು. ಸೊ ಬೇಡವಾ, ಹೀಗೆ ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಬರೀ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಿರಿ, ಅದು ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಅನ್ನ ಸಾಂಬಾರು ಏನಿರುತ್ತೆ ಅದಕ್ಕೆ ನೆಂಚ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ಸೊ ಮೊಸರನ್ನಕ್ಕಂತೂ ನೀವು ಹೇಳೋದೇ ಬೇಡ, ಪಕ್ಕ ಒಳ್ಳೆ ಕಾಂಬಿನೇಷನು. ಸೊ ಒಳ್ಳೆ ಒಂದು ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ಬರೀ 10 ನಿಮಿಷದಲ್ಲಿ. ಸೊ ಅಂಥ ಉಪ್ಪಿನಕಾಯಿ ಇದು, ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ. ನೋಡ್ತಾ ಇದ್ರೆ ಆಸೆ ಆಗ್ತಾ ಇದೆಯಾ, ತಿನ್ನಬೇಕು ಅನ್ಸುತ್ತಾ? ಮತ್ತು ಇನ್ನೇನಕ್ಕೆ ತಡ, ಮನೆಯಲ್ಲಿ 2 ಮಾವಿನಕಾಯಿ ಇದೆಯಾ ನೋಡಿ, ಇಲ್ವಾ? ಅಂಗಡಿಗೆ ಹೋಗಿ 1 ನಿಮಿಷ ತಂದುಬಿಡ್ರಿ. ತಂದು 10 ನಿಮಿಷದಲ್ಲಿ ಉಪ್ಪಿನಕಾಯಿ ಮಾಡಿ ರಾತ್ರಿ ಊಟಕ್ಕೋ ಬೆಳಗ್ಗೆ ಊಟಕ್ಕೋ ರೆಡಿ ಮಾಡ್ಕೊಳ್ಳಿ. ಸೊಗಸಾದ ಉಪ್ಪಿನಕಾಯಿ ನೀವು ಕೂಡ ಮಾಡ್ಕೋಬೋದು. ಕೆಡುತ್ತೆ ಅನ್ನೋ ಫೀಲಿಂಗು ಬೇಡ, ಕೆಡುತ್ತೆ ಅನ್ನೋ ಭಯನೂ ಬೇಡ. ಇದು ಕೆಡೋದೇ ಇಲ್ಲ. ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಪ್ರೊಸೀಜರ್ ಇಲ್ಲ, ಎಲ್ಲ ಸಿಂಪಲ್ ಪ್ರೊಸೀಜರು, ಚೆನ್ನಾಗಿರುತ್ತೆ. ಹದ ಒಂದು ನಿಮಗೂ ಗೊತ್ತಾಗುತ್ತೆ ಮಾಡ್ತಾ ಅಂತ ಹೇಳ್ತಾ, ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತಿಗೆ ಬಂದುಬಿಡ್ತೀನಿ. ಬನ್ನಿ ಕೇಳೋಣ ಏನಿವತ್ತಿನ ಕಿವಿ ಮಾತಂತ. ಇವತ್ತಿನ ಕಿವಿ ಮಾತಲ್ಲಿ ನಾನು ಒಂದು ಸಣ್ಣ ಟಿಪ್ಪನ್ನು ಹೇಳೋಕ್ಕೆ ಬಯಸ್ತೇನೆ. ಏನಪ್ಪ ಅಂದರೆ, ಕಾಫಿ ಪ್ರಿಯರಿಗೋಸ್ಕರ ಕೊಟ್ಟಂಥ ಟಿಪ್ ಇದು. ಕಾಫಿ ಡಿಕಾಕ್ಷನ್ ಗಟ್ಟಿಯಾಗಿರಬೇಕು, ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಅಯ್ಯೋ, ಪುಡಿ ಚೆನ್ನಾಗಿ ಹಾಕಬೇಕಲ್ವಾ ಅಂತ. ಖಂಡಿತ ಪುಡಿ ಕೂಡ ಚೆನ್ನಾಗಿ ಹಾಕಬೇಕು. ಅದರ ಜೊತೆಗೆ ಫಿಲ್ಟರ್ಗೆ ನೀವು ಪುಡಿಯ ಮಧ್ಯ ಒಂದು ದಪ್ಪ ಹರಳು ಉಪ್ಪನ್ನು ಹಾಕಿದ್ರೆ ಡಿಕಾಕ್ಷನ್ ಗಟ್ಟಿಯಾಗಿ ಇಳಿಯುತ್ತೆ. ಟೇಸ್ಟ್ ಕೂಡ ಒಂಚೂರು ಉಪ್ಪಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಕಣ್ರಿ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಹೀಗೆ ಮಾಡೋದು, ಟ್ರೈ ಮಾಡಿ. ತುಂಬ ಉಪ್ಪು ಹಾಕಬೇಡಿ, ಒಂದು ಚಿಕ್ಕ ಕಲ್ಲು ಉಪ್ಪು. ನೀವು ಪುಡಿಯನ್ನು ಹಾಕ್ತಿರಲ್ಲ ಫಿಲ್ಟ್ರಿಗೆ, ಅದರ ಮಧ್ಯಭಾಗದಲ್ಲಿ ಒಂದೇ ಒಂದು ಹರಳನ್ನು ಹಾಕಿ ನಂತರ ಡಿಕಾಕ್ಷನ್ ನೀರು ಬಗ್ಗಿಸಿ, ಆಗ ನಿಮಗೆ ಸಿಗುತ್ತೆ ಗಟ್ಟಿಯಾದ ಡಿಕಾಕ್ಷನ್. ಅಷ್ಟೇ ಅಲ್ಲ, ರುಚಿಕರವಾದ ಕಾಫಿ ಮಾಡೋದಕ್ಕೆ ನಿಮಗೆ ಡಿಕಾಕ್ಷನ್ನ ರುಚಿ ಕೂಡ ಹೆಚ್ಚುತ್ತೆ. ಟ್ರೈ ಮಾಡ್ತೀರಲ್ವಾ? ಸೊ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇದು ದೇವೀಸ್ ಕಿಚನ್ ಚಾನಲ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ. ಅದರ ಬದಲಾಗಿ ನನಗೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ. ಅದಕ್ಕೋಸ್ಕರ ಖಂಡಿತವಾಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಡುಗೆ ತೊಗೊಂಡು ಬರ್ತೀನಿ. ನಮಸ್ಕಾರ.